ಈಗ ಯಾವುದೇ ಒಂದು ಸಮುದಾಯ ತಮ್ಮ ಒಂದು ಏನು ಸಮುದಾಯಕ್ಕಾಗಿ ಹೋರಾಟ ಮಾಡೋದು ತಪ್ಪಿಲ್ಲ. ಅದರಲ್ಲಿ ಸ್ವಾಮೀಜಿಗಳು ಪಾಲ್ಗೊಂಡ್ರೆ ತಪ್ಪಿಲ್ಲ. ಸ್ವಾಮೀಜಿಗಳಾಗೋದಿಲ್ಲ, ಜನಸಾಮಾನ್ಯರಾಗಿರ್ತಾರೆ. ಇಲ್ಲಿ 2 ಫೋಟೋ ಕೊಟ್ಟಿದ್ದು ನೋಡಿ. ಒಂದು ವಿಜಯಾನಂದ ಕಾಶಪ್ಪನವರು, ಒಂದೊಂದು ಜಯಮೃತ್ಯುಂಜಯ ಸ್ವಾಮೀಜಿ. ಈ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ಸಲ್ಲಿದ್ದಾರೆ. ಕಾಂಗ್ರೆಸ್ MLA ಕೂಡ ಹಿಂದೆ ಆಗಿದ್ದರು. ಇವರ ಪತ್ನಿ ಕೂಡ ವೀಣಾ ಕಾಶಪ್ಪನವರು ಎಲ್ಲಿಂದ ಕೊಪ್ಪಳದಿಂದ ಟಿಕೆಟ್ ಕೇಳಿದರು. ಐ ಥಿಂಕ್ ಬಾಗಲಕೋಟೆಯಿಂದ ಟಿಕೆಟ್ ಕೇಳಿದರು, ಸಿಗಲಿಲ್ಲ. ಓಕೆ, ಪಕ್ಕಕ್ಕಿಡಿ. ಇವತ್ತೊಂದು ಮಾತನ್ನು ಹೇಳಿದರು, ಪೀಠ ಸ್ಥಾಪಿಸಿದ್ದು ಸಮಾಜ, ನಿಮ್ಮನ್ನು ಸ್ವಾಮೀಜಿ ಮಾಡಿದ್ದು ಸಮಾಜ ಅಂತ. ಇದರ ಹಿಂದಿನ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. ಈ ಗುರುಪೀಠ ಸ್ಥಾಪನೆ ಮಾಡಿದ್ದು ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರಲ್ಲ ವಿಜಯಾನಂದ ಕಾಶಪ್ಪನವರ್, ಅವರ ತಂದೆ SR ಕಾಶಪ್ಪನವರ್. ಅಂದರೆ ಅದು ಆ ಪೀಠ ಮಾಡಿದ್ದೇ ಸಮುದಾಯಕ್ಕಾಗಿ, ಸ್ವಾಮೀಜಿಗಳಿಗಾಗಿಂತಲ್ಲ. ಸ್ವಾಮೀಜಿಯನ್ನು ಕೂರಿಸೋದಲ್ಲ ಒಂದು, ಯಾಕಂದರೆ ಗುರು ಪರಂಪರೆ ಭಾಳ ಮುಖ್ಯವಾಗಿ ಲಿಂಗಾಯತರಲ್ಲಿ ಅವ್ರನ್ನ ಕೂರಿಸ್ತಾರೆ. ಇಲ್ಲೊಂದು ಇದರ ಹಿಂದೆ ಒಂದು ಟ್ಯಾಕ್ಟಿಕ್ಸ್ ಹೇಳ್ತೀನಿ. ಇದೇ ವಿಜಯಾನಂದ ಕಾಶಪ್ಪನವರ್ BJP ಆಡಳಿತವಿದ್ದಾಗ ಅದರ ನೇತೃತ್ವ ವಹಿಸಿ ಪಾದಯಾತ್ರೆ ಮಾಡಿಸಿದ್ರು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್, ಆಮೇಲೆ ವಿನಯ್ ಕುಲಕರ್ಣಿ ಇವರು ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಯಾಕೆ? ಇದ್ದದ್ದು BJP ಸರ್ಕಾರ. ಆಗಲೂ ನಾನು ಮೆಚ್ಕೋತಾನೆ ಆ ವಿಚಾರದಲ್ಲಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದು BJP ವಿರುದ್ಧನೇ ಅಬ್ಬರಿಸಿದರು. ಮುರುಗೇಶ್ ನಿರಾಣಿ ಕೂಡ ಬಂದಿದ್ದರು. ಆಯಿತಾ? ಈಗ ಸರ್ಕಾರ ಚೇಂಜ್ ಆಗಿದೆ, ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ವಿಜಯಾನಂದ ಕಾಶಪ್ಪನವರು ಎದುರಲ್ಲಿ ಕಾಣ್ತಾ ಇಲ್ಲ, ಕುಲಕರ್ಣಿಯವರು ಕಾಣ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ಹೋಗ್ತಾರೆ, ಬೇರೆ ವಿಚಾರ. ಆಯಿತು, BJPಯಲ್ಲಿ ಸರಿ ಇದೆಯಾ? BJP ಆದರೂ ಮಾಡಬೇಕಿತ್ತಲ್ಲ. ವಿಜೇಂದ್ರ ಬಂದಾಗ ಅಲ್ಲಿ ಧಿಕ್ಕಾರ ಕೂಗ್ತಾರೆ. ಆಮೇಲೆ ಈ ಸ್ವಾಮೀಜಿಯವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಅವರ ಪರ ಅಂತ ಒಂದು ಬಿಂಬಿತವಾಗ್ತಾ ಇದೆ. ಇನ್ನೊಬ್ಬರು ನಿರಾಣಿ ಅವರು ಹರಿಹರ ಸ್ವಾಮೀಜಿ ಜೊತೆ ಬಿಂಬಿತವಾಗ್ತಾ ಇದ್ದಾರೆ ಅಂತ ಆಗ್ತಾ ಇದೆ. ಯಾಕೆಂದರೆ ಆ ಸ್ವಾಮೀಜಿ, ಹರಿಹರ ಸ್ವಾಮೀಜಿ, ಅವತ್ತು ಯಡಿಯೂರಪ್ಪನವ್ರನ್ನ ಭಾಷಣದಲ್ಲಿ ಹೇಳಿದರು, ನೀವು ಅವ್ರು ಕೊಡಬೇಕು, ನಿರಾಣಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಅವರನ್ನು ಮಂತ್ರಿ ಮಾಡಬೇಕು, ಮಂತ್ರಿ ಮಾಡಿದಂದರೆ ಮುಂದಿನ ದಿನಗಳಲ್ಲಿ ಸಮಾಜ ಓಟ್ ಹಾಕಲ್ಲ ಅಂತ ಹೇಳುವಾಗ ಫುಲ್ ಗರಮಾಗಿ ಎದ್ದುಬಿಟ್ಟಿದ್ರು ಯಾರು? ಯಡಿಯೂರಪ್ಪ. ನೋಡಿ, ರಾಜಕೀಯ ಬಂದು ಸ್ವಾಮೀಜಿಗಳನ್ನು ಸ್ಪ್ಲಿಟ್ ಮಾಡಿ ಸಮಾಜ ಹಾಳಾಗಬಾರ್ದು, ಅದನ್ನು ಸಮಾಜ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಪಂಚಮಸಾಲಿ ಮೀಸಲು ಹೋರಾಟದಲ್ಲಿ ಬಿರುಕುಂಟಾಗಿದೆಯಾ? ಆರಂಭದಲ್ಲಿ ಶ್ರೀಗಳ ಜೊತೆ ಕೈ ಜೋಡಿಸಿದ್ರು ಕಾಶಪ್ಪನವರು. ಆರಂಭದಲ್ಲಿ ಕಾಶಪ್ಪನವರು ಹೋರಾಟ ಮಾಡ್ತಾ ಇದ್ದಾಗ BJP ಸರ್ಕಾರ ಇತ್ತು, ನೆನಪಿಟ್ಕೊಳ್ಳಿ. BJP ಸರ್ಕಾರ ಇದ್ದಾಗ BJP ಶಾಸಕರೆಲ್ಲ, ಎಲ್ಲ ಶಾಸಕರು ಸುಮ್ಮನಿದ್ರು ಅಂತ ಹೇಳಲಾರೆ. BJP ಸರ್ಕಾರ ಇದ್ದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅಬ್ಬರಿಸಿದ್ದಾರೆ. ಇದೇ ಎಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಮಾಡಿದ್ದಾರೆ. ಇಲ್ಲ, ಕಾಂಗ್ರೆಸ್ ಶಾಸಕರೆಲ್ಲ ಮೀಸಲಾತಿಗಾಗಿ ಹೋರಾಡ್ತಾ ಇದ್ರು ಆಗ. ಆದರೆ ಕಾಂಗ್ರೆಸ್ ಶಾಸಕರದ್ದು ಆಗಿದೆ. ಆದರೆ ಕೈ ಸರ್ಕಾರ ಬರ್ತಾ ಇದ್ದಾಗೆ ಪ್ಲೇಟ್ ಚೇಂಜ್ ಅಷ್ಟೇ. ಅವರಿದ್ದಾಗ ಇದು ಕೈ ಸರ್ಕಾರಕ್ಕೆ ಬಂದ ಬಳಿಕ BJP ಶಾಸಕರು ಅಲರ್ಟ್ ಆಗಿದ್ದಾರೆ. ಅವರು ಕೂಡ BJP ಇದ್ದಾಗ 2-3 ನಾಯಕರು ಮಾಡಿದ್ದಾರೆ. ಎಲ್ಲ BJP MLAಗಳು ಕೆಲಸ ಮಾಡಿಲ್ಲ. ಯಾಕಂದರೆ ಮತ್ತೊಂದು ಹೇಳ್ಬಿಡ್ತೀನಿ ನಿಮಗೆ, ಒಟ್ಟು 11 MLAಗಳಿದ್ದಾರೆ ರೀ ಈಗ ಗೌರ್ಮೆಂಟಲ್ಲಿ. ಒಟ್ಟು 55 ಜನ ಲಿಂಗಾಯತ MLAಗಳಿದ್ದಾರೆ. ಎಷ್ಟು? 55 ಜನ ಲಿಂಗಾಯತ MLAಗಳು. ಕಾಂಗ್ರೆಸ್ಸಲ್ಲಿ ಒಂದು 37, ಅವರು HK ಪಾಟೀಲ್ ಅವರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ, ಇರಲಿ, ಒಂದು 36-37 ಏನಾಗುತ್ತೆ. BJPಯಲ್ಲಿ ಒಂದು 17 ಜನ, JDSಲ್ಲಿ ಒಂದು 2, ಒಟ್ಟು 55 ಜನ. ಅದರಲ್ಲಿ ಪಂಚಮಸಾಲಿಗಳೇ ಒಂದು 12 ಜನ ಇದ್ದಾರೆ. ಇದರ ಮಿಡ್ಲಲ್ಲಿ ಒಂದು ಟ್ರ್ಯಾಕ್ ರೆಕಾರ್ಡ್ ಕೊಟ್ಬಿಡ್ತೀನಿ. 55 ಲಿಂಗಾಯತ MLAಗಳಿದ್ದವರು ತಮಗೆ ಹಕ್ಕು ಬೇಕು, ಮತ್ತೊಂದು ಬೇಕು ಅಂತ ಕೇಳ್ತಾರೆ, ಪಡ್ಕೋತಾರೆ. 36 SC, 16 ST, ಒಟ್ಟು 51 MLAಗಳು ರಿಸರ್ವೇಷನ್ ಮುಖಾಂತರ ಸಿಕ್ಕಿದವರು ಎಷ್ಟು ಹೋರಾಟ ಮಾಡಿದರು ಅಂತ ಒಂದು ಕ್ವಶ್ಚನನ್ನು SC STಗಳು ಹಾಕ್ಕೋಬೇಕು. ಸುದ್ದಿಗೆ ಬರ್ತೀನಿ ನೋಡಿ. ಆಗ ಅವರು ಬಂದಾಗ ಇರೋಬರ ಶಾಸಕರೆಲ್ಲ BJP ಬಂದಾಗ, BJP ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಇದ್ದಾಗ. ಇದೀಗ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಕಾಶಪ್ಪನವರು ಶ್ರೀಗಳನ್ನೇ ಎದುರು ಹಾಕ್ಕೊಂಡ್ರು. ಈಗ ಸದ್ಯಕ್ಕಂತೂ ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಹೇಳೇ ಬಿಟ್ಟರು. ಕಡ್ಡಿ ಮುರಿದಂತೆ ಹೇಳಿದರು CM ಸಿದ್ದರಾಮಯ್ಯ. ಅದಕ್ಕೆ ಪೂರಕವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು, ಸಿದ್ದರಾಮಯ್ಯನ ಹೊಗಳಿದ್ದೋ ತೆಗಳಿದ್ದೋ ನನಗಂತೂ ಗೊತ್ತಾಗಿಲ್ಲ. ಏನು ಹೇಳಿದರು ಅವರು? ಅಲ್ಲ, ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ST ಕೊಟ್ಟಿಲ್ಲ, ನಮಗೆ ಕೊಡ್ತಾನ ಅಂತ ಕೇಳಿದರು. ಅಂದರೆ ಅದು ಹೊಗಳಿದ್ದ ತೆಗಳಿದ್ದ ನನಗೆ ಅರ್ಥ ಆಗಲಿಲ್ಲ. ಓಕೆ, ಈಗ ಯಾವುದೇ ಒಂದು ಸಮುದಾಯ ತಮ್ಮ ಒಂದು
ಸಮುದಾಯಕ್ಕಾಗಿ ಹೋರಾಟ ಮಾಡೋದು ತಪ್ಪಿಲ್ಲ, ಅದರಲ್ಲಿ ಸ್ವಾಮೀಜಿಗಳು ಪಾಲ್ಗೊಂಡ್ರೆ ತಪ್ಪಿಲ್ಲ. ಅವರು ಸ್ವಾಮೀಜಿಗಳಾಗೋದಿಲ್ಲ, ಜನಸಾಮಾನ್ಯರಾಗಿರ್ತಾರೆ. ಇಲ್ಲಿ 2 ಫೋಟೋ ಕೊಟ್ಟಿದ್ದು ನೋಡಿ, ಒಂದು ವಿಜಯಾನಂದ ಕಾಶಪ್ಪನವರು, ಒಂದೊಂದು ಜಯಮೃತ್ಯುಂಜಯ ಸ್ವಾಮೀಜಿ. ಈ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ಸಲ್ಲಿದ್ದಾರೆ, ಕಾಂಗ್ರೆಸ್ MLA ಕೂಡ ಹಿಂದೆ ಆಗಿದ್ದರು. ಇವರ ಪತ್ನಿ ಕೂಡ ವೀಣಾ ಕಾಶಪ್ಪನವರು ಎಲ್ಲಿಂದ ಕೊಪ್ಪಳದಿಂದ ಟಿಕೆಟ್ ಕೇಳಿದರು, ಐ ಥಿಂಕ್ ಕೊಪ್ಪಳನ ಬಾಗಲಕೋಟೆಯಿಂದ ಟಿಕೆಟ್ ಕೇಳಿದರು, ಸಿಗಲಿಲ್ಲ. ಓಕೆ, ಪಕ್ಕಕ್ಕಿಡಿ. ಇವತ್ತೊಂದು ಮಾತನ್ನು ಹೇಳಿದರು, ಪೀಠ ಸ್ಥಾಪಿಸಿದ್ದು ಸಮಾಜ, ನಿಮ್ಮನ್ನು ಸ್ವಾಮೀಜಿ ಮಾಡಿದ್ದು ಸಮಾಜ ಅಂತ. ಒಂದು ಇದರ ಹಿಂದಿನ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. ಈ ಪೀಠ ಸ್ಥಾಪನೆ, ಗುರುಪೀಠ ಸ್ಥಾಪನೆ ಮಾಡಿದ್ದು ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರಲ್ಲ ವಿಜಯಾನಂದ ಕಾಶಪ್ಪನವರ್, ಅವರ ತಂದೆ SR ಕಾಶಪ್ಪನವರ್. ಅಂದರೆ ಅದು ಆ ಪೀಠ ಮಾಡಿದ್ದೇ ಸಮುದಾಯಕ್ಕಾಗಿ, ಸ್ವಾಮೀಜಿಗಳಿಗಾಗಿಂತಲ್ಲ. ಸ್ವಾಮೀಜಿಯನ್ನು ಕೂರಿಸೋದಲ್ಲ ಒಂದು, ಯಾಕಂದರೆ ಗುರು ಪರಂಪರೆ ಭಾಳ ಮುಖ್ಯವಾಗಿ ಲಿಂಗಾಯತರಲ್ಲಿ ಅವ್ರನ್ನ ಕೂರಿಸ್ತಾರೆ. ಇಲ್ಲೊಂದು ಇದರ ಹಿಂದೆ ಒಂದು ಟ್ಯಾಕ್ಟಿಕ್ಸ್ ಹೇಳ್ತೀನಿ. ಇದೇ ವಿಜಯಾನಂದ ಕಾಶಪ್ಪನವರು BJP ಆಡಳಿತವಿದ್ದಾಗ ಅದರ ನೇತೃತ್ವ ವಹಿಸಿ ಪಾದಯಾತ್ರೆ ಮಾಡಿಸಿದ್ರು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್, ಆಮೇಲೆ ವಿನಯ್ ಕುಲಕರ್ಣಿ ಇವರು ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಯಾಕೆ? ಇದ್ದದ್ದು BJP ಸರ್ಕಾರ. ಆಗಲೂ ನಾನು ಮೆಚ್ಕೋತಾನೆ ಆ ವಿಚಾರದಲ್ಲಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದು BJP ವಿರುದ್ಧನೇ ಅಬ್ಬರಿಸಿದರು. ಮುರುಗೇಶ್ ನಿರಾಣಿ ಕೂಡ ಬಂದಿದ್ದರು. ಆಯಿತಾ? ಈಗ ಸರ್ಕಾರ ಚೇಂಜ್ ಆಗಿದೆ, ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ವಿಜಯಾನಂದ ಕಾಶಪ್ಪನವರು ಎದುರಲ್ಲಿ ಕಾಣ್ತಾ ಇಲ್ಲ, ಕುಲಕರ್ಣಿಯವರು ಕಾಣ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ಹೋಗ್ತಾರೆ, ಬೇರೆ ವಿಚಾರ. ಆಯಿತು, BJPಯಲ್ಲಿ ಸರಿ ಇದೆಯಾ? BJP ಆದರೂ ಮಾಡಬೇಕಿತ್ತಲ್ಲ. ವಿಜೇಂದ್ರ ಬಂದಾಗ ಅಲ್ಲಿ ಧಿಕ್ಕಾರಕ್ಕೆ ಹೋಗ್ತಾರೆ. ಆಮೇಲೆ ಈ ಸ್ವಾಮೀಜಿಯವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಅವರ ಪರ ಅಂತ ಒಂದು ಬಿಂಬಿತವಾಗ್ತಾ ಇದೆ. ಇನ್ನೊಬ್ಬರು ನಿರಾಣಿ ಅವರು ಹರಿಹರ ಸ್ವಾಮೀಜಿ ಜೊತೆ ಬಿಂಬಿತವಾಗ್ತಾ ಇದ್ದಾರೆ ಅಂತ ಆಗ್ತಾ ಇದೆ. ಯಾಕೆಂದರೆ ಆ ಸ್ವಾಮೀಜಿ, ಹರಿಹರ ಸ್ವಾಮೀಜಿ, ಅವತ್ತು ಯಡಿಯೂರಪ್ಪನವ್ರನ್ನ ಭಾಷಣದಲ್ಲಿ ಹೇಳಿದರು, ನೀವು ಅವ್ರು ಕೊಡಬೇಕು, ನಿರಾಣಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಅವರನ್ನು ಮಂತ್ರಿ ಮಾಡಬೇಕು, ಮಂತ್ರಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಮಾಜ ಓಟ್ ಹಾಕಲ್ಲ ಅಂತ ಹೇಳುವಾಗ ಫುಲ್ ಗರಮಾಗಿ ಎದ್ದುಬಿಟ್ಟಿದ್ರು. ಯಾರು? ಯಡಿಯೂರಪ್ಪ. ನೋಡಿ, ರಾಜಕೀಯ ಬಂದು ಸ್ವಾಮೀಜಿಗಳನ್ನು ಸ್ಪ್ಲಿಟ್ ಮಾಡಿ ಸಮಾಜ ಹಾಳಾಗಬಾರ್ದು, ಅದನ್ನು ಸಮಾಜ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಪಂಚಮಸಾಲಿ ಮೀಸಲು ಹೋರಾಟದಲ್ಲಿ ಬಿರುಕುಂಟಾಗಿದೆಯಾ? ಆರಂಭದಲ್ಲಿ ಶ್ರೀಗಳ ಜೊತೆ ಕೈ ಜೋಡಿಸಿದ್ರು ಕಾಶಪ್ಪನವರು. ಆರಂಭದಲ್ಲಿ ಕಾಶಪ್ಪನವರು ಹೋರಾಟ ಮಾಡ್ತಾ ಇದ್ದಾಗ BJP ಸರ್ಕಾರ ಇತ್ತು, ನೆನಪಿಟ್ಕೊಳ್ಳಿ. BJP ಸರ್ಕಾರ ಇದ್ದಾಗ BJP ಶಾಸಕರೆಲ್ಲ, ಎಲ್ಲ ಶಾಸಕರು ಸುಮ್ಮನಿದ್ರು ಅಂತ ಹೇಳಲಾರೆ. BJP ಸರ್ಕಾರ ಇದ್ದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅಬ್ಬರಿಸಿದ್ದಾರೆ. ಇದೇ ಎಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಮಾಡಿದ್ದಾರೆ. ಇಲ್ಲ, ಕಾಂಗ್ರೆಸ್ ಶಾಸಕರೆಲ್ಲ ಮೀಸಲಾತಿಗಾಗಿ ಹೋರಾಡ್ತಾ ಇದ್ರು ಆಗ. ಆದರೆ ಕಾಂಗ್ರೆಸ್ ಶಾಸಕರದ್ದು ಆಗಿದೆ. ಆದರೆ ಕೈ ಸರ್ಕಾರ ಬರ್ತಾ ಇದ್ದಾಗೆ ಪ್ಲೇಟ್ ಚೇಂಜ್ ಅಷ್ಟೇ. ಇವರು ಅವರಿದ್ದಾಗ ಇದು ಕೈ ಸರ್ಕಾರಕ್ಕೆ ಬಂದ ಬಳಿಕ BJP ಶಾಸಕರು ಅಲರ್ಟ್ ಆಗಿದ್ದಾರೆ. ಅವರು ಕೂಡ BJP ಇದ್ದಾಗ 2-3 ನಾಯಕರು ಮಾಡಿದ್ದಾರೆ. ಎಲ್ಲ BJP MLAಗಳು ಕೆಲಸ ಮಾಡಿಲ್ಲ. ಯಾಕಂದರೆ ಮತ್ತೊಂದು ಹೇಳ್ಬಿಡ್ತೀನಿ ನಿಮಗೆ, ಒಟ್ಟು 11 MLAಗಳಿದ್ದಾರೆ ರೀ ಈಗ ಗೌರ್ಮೆಂಟಲ್ಲಿ. ಒಟ್ಟು 55 ಜನ ಲಿಂಗಾಯತ MLAಗಳಿದ್ದಾರೆ. ಎಷ್ಟು? 55 ಜನ ಲಿಂಗಾಯತ MLAಗಳು. ಕಾಂಗ್ರೆಸ್ಸಲ್ಲಿ ಒಂದು 37, ಅವರು HK ಪಾಟೀಲ್ ಅವರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ, ಇರಲಿ, ಒಂದು 36-37 ಏನಾಗುತ್ತೆ. BJPಯಲ್ಲಿ ಒಂದು 17 ಜನ, JDSಲ್ಲಿ ಒಂದು 2, ಒಟ್ಟು 55 ಜನ. ಅದರಲ್ಲಿ ಪಂಚಮಸಾಲಿಗಳೇ ಒಂದು 12 ಜನ ಇದ್ದಾರೆ. ಇದರ ಮಿಡ್ಲಲ್ಲಿ ಒಂದು ಟ್ರ್ಯಾಕ್ ರೆಕಾರ್ಡ್ ಕೊಟ್ಬಿಡ್ತೀನಿ. 55 ಲಿಂಗಾಯತ MLAಗಳಿದ್ದವರು ತಮಗೆ ಹಕ್ಕು ಬೇಕು, ಮತ್ತೊಂದು ಬೇಕು ಅಂತ ಕೇಳ್ತಾರೆ, ಪಡ್ಕೋತಾರೆ. 36 SC, 16 ST, ಒಟ್ಟು 51 MLAಗಳು ರಿಸರ್ವೇಷನ್ ಮುಖಾಂತರ ಸಿಕ್ಕಿದವರು ಎಷ್ಟು ಹೋರಾಟ ಮಾಡಿದರು ಅಂತ ಒಂದು ಕ್ವಶ್ಚನನ್ನು SC STಗಳು ಹಾಕ್ಕೋಬೇಕು. ಸುದ್ದಿಗೆ ಬರ್ತೀನಿ ನೋಡಿ. ಆಗ ಅವರು ಬಂದಾಗ ಇರೋಬರ ಶಾಸಕರೆಲ್ಲ BJP ಬಂದಾಗ, BJP ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಇದ್ದಾಗ. ಇದೀಗ ಕಾಂಗ್ರೆಸ್ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಕಾಶಪ್ಪನವರು ಶ್ರೀಗಳನ್ನೇ ಎದುರು ಹಾಕ್ಕೊಂಡ್ರು. ಈಗ ಸದ್ಯಕ್ಕಂತೂ ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಹೇಳೇ ಬಿಟ್ಟರು. ಕಡ್ಡಿ ಮುರಿದಂತೆ ಹೇಳಿದರು CM ಸಿದ್ದರಾಮಯ್ಯ. ಅದಕ್ಕೆ ಪೂರಕವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು, ಸಿದ್ದರಾಮಯ್ಯನ ಹೊಗಳಿದ್ದೋ ತೆಗಳಿದ್ದೋ ನನಗಂತೂ ಗೊತ್ತಾಗಿಲ್ಲ. ಏನು ಹೇಳಿದ್ರು ಅವರು? ಅಲ್ಲ, ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ST ಕೊಟ್ಟಿಲ್ಲ, ನಮಗೆ ಕೊಡ್ತಾನ ಅಂತ ಕೇಳಿದರು. ಅಂದರೆ ಅದು ಹೊಗಳಿದ್ದ ತೆಗಳಿದ್ದ ನನಗೆ ಅರ್ಥ ಆಗಲಿಲ್ಲ. ಓಕೆ.